ನಿಮ್ಮ ತೋಟಕ್ಕೆ ಸಂಬಳ ಕೇಳದೆ ರಜೆ ತಗೊಳ್ಳದೆ ದಿನದ 24 ಗಂಟೆನೂ ಕೆಲ್ಸ ಮಾಡೋ ಒಂದು ಇಡೀ ಸೈನ್ಯನೇ ಇದ್ರೆ ಹೇಗಿರುತ್ತೆ? ಹೌದು, ಅಂಥ ಒಂದು ಸೈನ್ಯ ಇದೆ. ಆದ್ರೆ ನಂಬೇ ಗೊತ್ತಿಲ್ದೆ ನಾವೇ ಆ ಸೈನ್ಯಕ್ಕೆ ವಿಷ ಹಾಕಿ ಓಡಿಸ್ತಾ ಇದ್ದೀವಿ. ಹಾಗಾದ್ರೆ ಆ ಸೀಕ್ರೆಟ್ ಸೈನ್ಯ ಯಾವುದು? ಅದಕ್ಕೊಂದು ಮನೆ ಕಟ್ಟೋದು ಹೇಗೆ? ಮತ್ತೆ ಅದು ನಿಮ್ಮ ಆದಾಯವನ್ನ ಡಬಲ್ ಅಷ್ಟೇ ಯಾಕೆ ತ್ರಿಬಲ್ ಮಾಡೋದು ಹೇಗೆ ಅನ್ನೋ ರಹಸ್ಯವನ್ನ ಇವತ್ತು ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ಇದು ನಿಮ್ಮ ಕೃಷಿ ಮಾಡೋ ರೀತಿಯನ್ನೇ ಬದಲಾಯಿಸಬಹುದು. ನೋಡಿ, ನಮ್ಮಲ್ಲಿ ಹೆಚ್ಚಿನವರು ಮೊದಲನೇ ಚಿತ್ರದಲ್ಲಿ ಇರೋ ಹಾಗೆ ಹಗಲು ರಾತ್ರಿ ಬೆವರು ಸುರಿಸಿ ಮಣ್ಣಲ್ಲಿ ದುಡಿತೀವಿ. ಆದ್ರೆ ಕೊನೆಗ್ ಸಿಗೋ ಫಲಿತಾಂಶ ಮಾತ್ರ ತುಂಬಾನೇ ಕಡಿಮೆ. ಅಯ್ಯೋ, ನಮ್ ಕಷ್ಟದಲ್ಲಿ ಏನೂ ತಪ್ಪಿಲ್ಲ, ಆದ್ರೆ ನಾವು ಒಂದು ಸಣ್ಣ ತುಂಬಾನೇ ಜಾಣ್ಮೆಯ ಹೆಜ್ಜೆಯನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಆ ಒಂದೇ ಒಂದು ಹೆಜ್ಜೆ ನಮ್ಮನ್ನ ಎರಡನೇ ಚಿತ್ರದಲ್ಲಿರೋ ಸಮೃದ್ಧಿ ಕಡೆಗೆ ಕರ್ಕೊಂಡು ಹೋಗುತ್ತೆ. ಯಾಕೆ ಹೀಗಾಗ್ತಿದೆ ಯೋಚ್ನೆ ಮಾಡಿ. ಬೆಳ್ಳಂಬೆಳಿಗ್ಗೆ ಎದ್ದು ಸುಡು ಬಿಸ್ಲಲ್ಲಿ ಮೈಮುರಿದು ಕೆಲ್ಸ ಮಾಡ್ತೀವಿ. ಒಳ್ಳೆ ಬೀಜ, ದುಬಾರಿ ಗೊಬ್ರ ಎಲ್ಲಾ ಹಾಕ್ತೀವಿ. ಆದ್ರೂ ಕೈಗೆ ಸಿಗೋದು ಅಷ್ಟಕ್ಕಷ್ಟೇ ಇಳುವರಿ. ಮಾರುಕಟ್ಟೆಯಲ್ಲಿ ಸರಿ ಬೆಲೆನೂ ಇಲ್ಲ. ಜೊತೆಗೆ ಸಾಲದ ಹೊರೆ ಬೇರೆ. ನಮ್ಮ ಪ್ರಯತ್ನದಲ್ಲಿ ಯಾವತ್ತೂ ದೋಷ ಇರಲ್ಲ. ಆದ್ರೆ ನಮ್ಮ ಕಣ್ಣಿಗೆ ಕಾಣ್ಸದ ಒಬ್ಬ ಅದ್ಭುತ ಸ್ನೇಹಿತನ ಸಹಾಯವನ್ನ ನಾವು ಪಡಿತಾನೇ ಇಲ್ಲ. ಆ ಕಾಣದ ಸಮಸ್ಯೆಯೇ ಪರಾಗಸ್ಪರ್ಶ, ಅಂದ್ರೆ ಪಾಲಿನೇಷನ್. ಅಷ್ಟಕ್ಕೂ ಏನಿದು? ಸಿಂಪಲ್ ಆಗಿ ಹೇಳೋದಾದ್ರೆ, ಟೊಮ್ಯಾಟೊ, ಮಾವು, ಸೂರ್ಯಕಾಂತಿ, ಶೇಂಗಾ ಇತರ ನಮ್ಮ ಬಹುತೇಕ ಬೆಳೆಗಳು ಹೂವಿನಿಂದ ಕಾಯಿಯಾಗ್ಬೇಕಲ್ವಾ? ಅದಕ್ಕೆ ಗಂಡು ಹೂವಿನ ಪರಾಗ ಹೆಣ್ಣು ಹೂವಿಗೆ ಸೇರ್ಲೇಬೇಕು. ಈ ಒಂದು ಮದುವೆ ಅನ್ನೋ ಕೆಲ್ಸ ಸರಿಯಾಗಿ ನಡಿಲಿಲ್ಲ ಅಂದ್ರೆ ನಿಮ್ಮ ಅರ್ಧದಷ್ಟು ಬೆಳೆ ಅಲ್ಲಿಗೆ ಹೋಯ್ತು ಅಂತಾನೆ ಲೆಕ್ಕ. ಹಾಗಾದ್ರೆ ಇಷ್ಟೊಂದು ಮುಖ್ಯವಾದ ಕೆಲ್ಸವನ್ನ ಯಾರು ಮಾಡ್ತಾರೆ? ಅವರೇ ನಮ್ಮ ಹೊಲದ ನಿಜವಾದ ಹೀರೋಗಳು, ನಮ್ಮ ಅದೃಶ್ಯ ಸೈನಿಕರು. ಬೇರೆ ಯಾರೂ ಅಲ್ಲ, ಜೇನುನೊಣಗಳು. ಹೌದು, ನಾವು ಇವುಗಳನ್ನ ಕೇವಲ ಜೇನುತುಪ್ಪ ಕೊಡೋ ಹುಳುಗಳು ಅಂದ್ಕೊಂಡಿದ್ದೀವಿ. ಆದ್ರೆ ನಿಜ ಹೇಳ್ಬೇಕಂದ್ರೆ ಇವು ನಮ್ಮ ಕೃಷಿಯ ಬೆನ್ನೆಲುಬು. ಇವರನ್ನ ಸರಿಯಾಗಿ ಬಳಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾದ್ರೆ ಅದೃಷ್ಟದ ಬಾಗಿಲೇ ತೆರೆದ ಹಾಗೆ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಈ ಜೇನುನೊಣಗಳನ್ನ ಇನ್ಮುಂದೆ ಕೇವಲ ಒಂದು ಹುಳು ಅಂತ ದಯವಿಟ್ಟು ಅಂದ್ಕೋಬೇಡಿ. ಇವರೇ ನಿಮ್ಮ ಕೋಟಿ ರೂಪಾಯಿ ಬೆಲೆ ಬಾಳೋ ಉಚಿತ ಕೆಲ್ಸಗಾರರು. ಒಂದ್ಸಲ ಯೋಚನೆ ಮಾಡಿ, ಪ್ರಕೃತಿ ನಮಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸೇವೆಯನ್ನ ಪುಕ್ಕಟಿಯಾಗಿ ಕೊಡ್ತಿದೆ. ನಾವು ಮಾಡ್ಬೇಕಾಗಿರೋದು ಇಷ್ಟೇ: ಅವರಿಗೆ ಒಂದು ಸಣ್ಣ ಸೇಫ್ ಆಗಿರೋ ಮನೆ, ಅಂದ್ರೆ ಒಂದು ಜೇನುಪೆಟ್ಟಿಗೆಯನ್ನ ಕೊಡೋದು ಅಷ್ಟೇ. ಅವರಿಗೆ ಸಂಬಳ ಬೇಕಿಲ್ಲ, PF ಇಲ್ಲ, ESI ಇಲ್ಲ, ಅವರ ಊಟದ ಖರ್ಚು ಕೂಡ ನಮ್ಗಿಲ್ಲ. ಅದನ್ನ ಅವರೇ ಹೂವಿನಿಂದ ಸಂಪಾದನೆ ಮಾಡ್ಕೊಳ್ತಾರೆ. ಇದ್ರ ಹಿಂದಿರೋ ವಿಜ್ಞಾನ ಏನೋ ರಾಕೆಟ್ ಸೈನ್ಸ್ ಅಲ್ಲ, ತುಂಬಾನೇ ಸರಳ. ಜೇನುನೊಣ ಒಂದು ಹೂವಿಂದ ಇನ್ನೊಂದು ಹೂವಿಗೆ ಹಾರುತ್ತಲ್ವಾ, ಆಗ ಒಂದು ಒಳ್ಳೆ ಗಿಡದ ಪರಾಗವನ್ನ ಇನ್ನೊಂದು ಗಿಡಕ್ಕೆ ವರ್ಗಾಯಿಸುತ್ತೆ. ಇದಕ್ಕೆ ಕ್ರಾಸ್ ಪಾಲಿನೇಷನ್ ಅಂತ ಕರೀತಾರೆ. ಇದರಿಂದ ಹುಟ್ಟೋ ಕಾಯಿದೆಯಲ್ಲ, ಅದು ಹೆಚ್ಚು ಶಕ್ತಿಯುತವಾಗಿ, ದಪ್ಪವಾಗಿ ಮತ್ತೆ ಒಳ್ಳೆ ಕ್ವಾಲಿಟಿಯಿಂದ ಕೂಡಿರುತ್ತೆ. ಆವಾಗ ಮಾರುಕಟ್ಟೆಯಲ್ಲಿ ಅದಕ್ಕೆ ಬೆಲೆ ಕೂಡ ಜಾಸ್ತಿ ಸಿಗುತ್ತೆ. ಇದು ಬರೀ ಬಾಯಿ ಮಾತಲ್ಲ, ವಿಜ್ಞಾನವೇ ಇದನ್ನ ಸಾಬೀತು ಮಾಡಿದೆ. ನಮ್ಮದೇ ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯದಂತಹ ದೊಡ್ಡ ಸಂಸ್ಥೆಗಳೇ ಸಂಶೋಧನೆ ಮಾಡಿ ಹೇಳಿವೆ. ಸಾಸಿವೆಯಿಂದ ಹಿಡಿದು ಮಾವಿನ ಹಣ್ಣಿನವರೆಗೂ ಪ್ರತಿಯೊಂದು ಬೆಳೆಯಲ್ಲಿ 20% 45% ಇಳುವರಿ ಹೆಚ್ಚಳ ಆಗೋದು ಗ್ಯಾರಂಟಿ. ಯೋಚನೆ ಮಾಡಿ, ಒಂದೇ ಒಂದು ಪೆಟ್ಟಿಗೆಯಲ್ಲಿ ಸುಮಾರು 50,000 ಕೆಲಸಗಾರರಿರ್ತಾರೆ. ಅವರ ಶಕ್ತಿ ಎಷ್ಟಿರ್ಬೇಡ? ಈಗ ಬನ್ನಿ ನೇರವಾಗಿ ಲಾಭದ ಲೆಕ್ಕಾಚಾರ ನೋಡಿಬಿಡೋಣ. 1 ಎಕರೆ ಸೂರ್ಯಕಾಂತಿ ತೋಟವನ್ನೇ ತಗೊಳ್ಳಿ. ಸಾಮಾನ್ಯವಾಗಿ ಜೇನುನೊಣಗಳು ಇಲ್ಲ ಅಂದ್ರೆ ಸರಾಸರಿ 6 ಕ್ವಿಂಟಲ್ ಇಳುವರಿ ಬರುತ್ತೆ. ಅದೇ ನೀವು ಜೇನುಪೆಟ್ಟಿಗೆಯನ್ನ ಇಟ್ರೆ ಅದೇ ಜಾಗದಲ್ಲಿ ಇಳುವರಿ ಸೀದಾ 8.5 ಕ್ವಿಂಟಲ್ಗೆ ಚಂಪಾಗುತ್ತೆ. ಆ ಹೆಚ್ಚುವರಿ 2.5 ಕ್ವಿಂಟಲ್ ಅಂದ್ರೆ ಏನರ್ಥ? ಒಂದೇ ₹1 ಖರ್ಚಿಲ್ದೆ ನಿಮ್ಮ ಜೇಬಿಗೆ ಬರೋ ನಿವ್ವಳ ಲಾಭ. ಪ್ರತಿ ಎಕರೆಗೆ ಕಮ್ಮಿ ಅಂದ್ರೂ ₹9,000 ಹೆಚ್ಚುವರಿ ಆದಾಯ. ಇನ್ನೊಂದು ಉದಾಹರಣೆ ತಗೊಳ್ಳೋಣ ಬನ್ನಿ. ನಮ್ಮ ಶೇಂಗಾ ಸಾಮಾನ್ಯವಾಗಿ 8 ಚೀಲ ಬೆಳೆಯೋ ಜಾಗದಲ್ಲಿ ನಮ್ಮ ಈ ಉಚಿತ ಕೆಲಸಗಾರರಿದ್ರೆ ಸಾಕು 12 ಚೀಲದವರೆಗೆ ಫಸಲು ತೆಗೆಯಬಹುದು. ಅಂದ್ರೆ ನೇರವಾಗಿ 50% ಹೆಚ್ಚಳ. ಇದರ ಅರ್ಥ ಏನು? ಪ್ರತಿ ಎಕರೆಗೆ ಸುಮಾರು ₹12,000 ಹೆಚ್ಚುವರಿ ಲಾಭ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದ್ರೆ, ಇದು ನಾವು ದುಬಾರಿ ಗೊಬ್ಬರ ಅಥವಾ ಔಷಧಿ ಹೊಡೆದು ತೆಗೆದ ಲಾಭ ಅಲ್ಲ. ಇದು ಪ್ರಕೃತಿ ತಾನಾಗಿಯೇ ನಮ್ಗೆ ಕೊಡ್ತಾ ಇರೋ ಬೋನಸ್. ಇಲ್ಲಿವರೆಗೆ ನಾವು ಮಾತಾಡಿದ್ದು ಕೇವಲ ಒಂದೇ ಒಂದು ಲಾಭದ ಬಗ್ಗೆ. ಆದ್ರೆ ನಿಜವಾದ ಜಾಣತನ ಇರೋದೇ ಇಲ್ಲಿ. ಯಾಕಂದ್ರೆ ಇಲ್ಲಿ ಒಂದಲ್ಲ 2 ಆದಾಯದ ಮೂಲಗಳಿವೆ. ಅಕ್ಷರಶಃ ಹೇಳ್ಬೇಕಂದ್ರೆ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಒಡೆದ ಹಾಗೆ. ಮೊದಲನೇ ಆದಾಯ
ನಿಮ್ಮ ಬೆಳೆಯ ಇಳುವರಿ ಹೆಚ್ಚಾಗಿ ಬರೋದು. ಎರಡನೇ ಆದಾಯ ಆ ಜೇನು ಪೆಟ್ಟಿಗೆಯಿಂದ ಸಿಗೋ ಶುದ್ಧ ಜೇನುತುಪ್ಪ ಮತ್ತೆ ಮೇಣದಿಂದ ಬರೋದು. ಒಂದು ವೇಳೆ ಮಳೆ ಕೈಕೊಟ್ಟು ಅಥವಾ ಬೆಲೆ ಬಿದ್ದು ಬೆಳೆ ನಷ್ಟ ಆದ್ರೂ ಚಿಂತೆಯಿಲ್ಲ, ಜೇನುತುಪ್ಪ ನಿಮ್ಮ ಕೈ ಹಿಡಿಯುತ್ತೆ. ಇದೇ ಅಲ್ವಾ ನಿಜವಾದ ಸ್ಮಾರ್ಟ್ ಫಾರ್ಮಿಂಗ್ ಅಂದ್ರೆ? ಒಂದು ಒಳ್ಳೆ ಪೆಟ್ಟಿಗೆಯಿಂದ ವರ್ಷಕ್ಕೆ 25-35 ಕಿಲೋಗ್ರಾಂನಷ್ಟು ಜೇನು ಸಿಗುತ್ತೆ. ಅಂದ್ರೆ ನೀವು ಕೇವಲ 5 ಪೆಟ್ಟಿಗೆ ಇಟ್ರೂ ಕೂಡ ಜೇನುತುಪ್ಪದಿಂದಲೇ ವರ್ಷಕ್ಕೆ 40,000-75,000 ರೂಪಾಯಿ ತನಕ ಸಂಪಾದಿಸ್ಬೋದು. ಇದು ನಿಮ್ಮ ಬೆಳೆಯ ಆದಾಯದ ಜೊತೆಗೆ ಬರೋ ಎಕ್ಸ್ಟ್ರಾ ದುಡ್ಡು. ಸರಿ, ಇಷ್ಟೆಲ್ಲ ಲಾಭ ಇದೆ ಅಂತ ಗೊತ್ತಾಯ್ತು. ಆದ್ರೆ ಇದನ್ನ ಶುರು ಮಾಡೋದು ಹೇಗೆ? ಇದು ತುಂಬಾ ತಲೆನೋವಿನ ಕೆಲ್ಸನಾ ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತ ಇಲ್ಲ. ಬನ್ನಿ, ಅದನ್ನ ಎಷ್ಟು ಸುಲಭವಾಗಿ ಮಾಡಬಹುದು ಅಂತ ನೋಡೋಣ. ಇದನ್ನ ಶುರು ಮಾಡೋದು ತುಂಬಾನೇ ಸುಲಭ. ಮೊದಲಿಗೆ 1-2 ಪೆಟ್ಟಿಗೆಗಳನ್ನ ತನ್ನಿ. ಪೆಟ್ಟಿಗೆಯ ಬಾಗಿಲು ಪೂರ್ವ ಅಥವಾ ಆಗ್ನೇಯ ದಿಕ್ಕಿಗೆ ಇರಲಿ, ಯಾಕಂದ್ರೆ ಆಗ ಬೆಳಗಿನ ಬಿಸಿಲಿಗೆ ನೊಣಗಳು ಬೇಗನೆ ಕೆಲಸ ಶುರು ಮಾಡ್ತವೆ. ಇರುವೆಗಳು ಬರದಾಗೆ ನೆಲದಿಂದ 1-2 ಅಡಿ ಎತ್ತರದ ಸ್ಟ್ಯಾಂಡ್ ಮೇಲೆ ಇಡಿ. ಕೊನೆಯದಾಗಿ ಹತ್ತಿರದಲ್ಲೇ ಒಂದು ಸಣ್ಣ ತಟ್ಟೆಯಲ್ಲಿ ಸ್ವಚ್ಛ ನೀರು ಇಡಿ. ಅಷ್ಟೇ, ನಿಮ್ ಕೆಲ್ಸ ಮುಗಿತು. ಕೆಲವು ಮುಖ್ಯವಾದ ವಿಷಯಗಳನ್ನ ನೆನಪಿಟ್ಟುಕೊಳ್ಳಿ. ಪ್ರತಿ ಎಕರೆಗೆ 2-5 ಪೆಟ್ಟಿಗೆ ಸಾಕು. ಮಧ್ಯಾಹ್ನದ ಸುಡು ಬಿಸಿಲು ಪೆಟ್ಟಿಗೆಗೆ ತಾಗಬಾರದು. ನೆರಳಲ್ಲಿ ಇಡಿ. ರಾಸಾಯನಿಕ ಔಷಧಿ ಸಿಂಪಡಿಸೋ ಜಾಗದಿಂದ ಆದಷ್ಟು ದೂರ ಇರ್ಲಿ. ನಮ್ಮ ಹವಾಮಾನಕ್ಕೆ ಏಪಿಸ್ ಇಂಡಿಕಾ ಅಂದ್ರೆ ನಮ್ಮ ಭಾರತೀಯ ಜೇನುನೊಣನೇ ಬೆಸ್ಟ್. ಇವು ನಿಮ್ಗೆ ಜಿಲ್ಲಾ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸುಲಭವಾಗಿ ಸಿಗ್ತವೆ. ಸರಿ, ಈಗ ಅತಿ ಮುಖ್ಯವಾದ ವಿಷಯ. ಇಷ್ಟೆಲ್ಲ ಪ್ರಯತ್ನ ಮಾಡಿ ಎಲ್ಲವೂ ವ್ಯರ್ಥವಾಗ್ಬಾರ್ದು ಅಂದ್ರೆ ನಾವು ಒಂದು ದೊಡ್ಡ ತಪ್ಪನ್ನ ಮಾಡ್ಲೇಬಾರ್ದು. ಇದು ನಿಮ್ಮ ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡ್ಬೋದು. ಹಾಗಾಗಿ ಬಹಳ ಗಮನವಿಟ್ಟು ಕೇಳಿ. ಈ ಇಡೀ ವಿಶ್ಲೇಷಣೆಯಲ್ಲಿ ನೀವು ಒಂದೇ ಒಂದು ವಿಷಯ ನೆನ್ಪಿಟ್ಕೊಳ್ಳೋದಾದ್ರೆ ಅದು ಇದೆ. ಬೆಳೆ ಹೂ ಬಿಟ್ಟಾಗ ಜೇನುನೊಣಗಳು ತುಂಬಾನೇ ಆಕ್ಟಿವ್ ಆಗಿರ್ತಾವೆ. ಆ ಸಮಯದಲ್ಲಿ ನೀವು ರಾಸಾಯನಿಕ ಕೀಟನಾಶಕ ಸ್ಪ್ರೇ ಮಾಡಿದ್ರೆ ನಿಮ್ಮ ಉಚಿತ ಕೆಲಸಗಾರರನ್ನ ನೀವೇ ಕೊಂದಾಗೆ. ಪರಾಗಸ್ಪರ್ಶ ನಿಂತು ಹೋಗುತ್ತೆ, ಲಾಭದ ಬದಲು ನಷ್ಟ ಮಾಡ್ಕೊಂಡಾಗುತ್ತೆ. ಈ ತಪ್ಪುಗಳನ್ನ ಯಾವತ್ತೂ ಮಾಡ್ಬೇಡಿ. ಪೆಟ್ಟಿಗೆ ಹತ್ರ ಕೀಟನಾಶಕ ಹೊಡೆಯೋದು, ಅದನ್ನ ನೇರವಾಗಿ ಬಿಸಿಲಲ್ಲಿಡೋದು, ತಿಂಗಳಿಗೊಮ್ಮೆಯಾದರೂ ಪೆಟ್ಟಿಗೆಯನ್ನ ಪರೀಕ್ಷಿಸದೇ ಇರೋದು, ಮತ್ತೆ ಹತ್ರದಲ್ಲಿ ನೀರು ಇಡದೇ ಇರೋದು. ಇವಿಷ್ಟನ್ನ ತಪ್ಪಿಸಿದ್ರೆ ಸಾಕು, ನಿಮ್ಮ ಜೇನು ಪೆಟ್ಟಿಗೆ ಒಂದು ಚಿನ್ನದ ಗಣಿಯಾದ ಹಾಗೆ. ಒಂದೇ ಒಂದು ಕ್ಷಣ ಯೋಚನೆ ಮಾಡಿ. ಈ ಅದೃಶ್ಯ ಸೈನಿಕರನ್ನ ಬಳಸ್ಕೊಳ್ದೆ ನೀವು ಪ್ರತಿ ವರ್ಷ ಕಮ್ಮಿಯಂದ್ರೂ 50,000 ರೂಪಾಯಿಗಿಂತ ಹೆಚ್ಚು ಹಣವನ್ನ ಕಳೆದುಕೊಳ್ತಾ ಇದ್ದೀರಿ. ಇದು ಬರೀ ಹಣದ ನಷ್ಟ ಅಲ್ಲ, ಪ್ರಕೃತಿ ನಮ್ಗೆ ಕೊಡ್ತಾ ಇರೋ ವರದಾನವನ್ನ ನಾವೇ ಬೇಡ ಅಂತ ತಿರಸ್ಕಾರ ಮಾಡ್ದಾಗೆ. ರೈತ ಮಿತ್ರರೇ, ಕೃಷಿ ಅಂದ್ರೆ ಬರೀ ವ್ಯಾಪಾರ ಅಲ್ಲ, ಅದು ಪ್ರಕೃತಿಯ ಜೊತೆಗಿನ ನಮ್ಮ ಒಂದು ಬಾಂಧವ್ಯ. ಜೇನುನೊಣಗಳ ಗುಯಿಂಗುಡುವ ಶಬ್ದ ನಿಂತ್ರೆ ರೈತನ ಹೊಲದ ಉಸಿರೇ ನಿಂತಾಗೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಬರೀ ಸಾಲವನ್ನ ಬಿಟ್ಟು ಹೋಗ್ಬೇಕಾ ಅಥವಾ ಹಚ್ಚಸಿರಾದ ಜೀವಂತ ಭೂಮಿಯನ್ನ ಬಿಟ್ಟು ಹೋಗ್ಬೇಕಾ? ಒಂದು ಸಣ್ಣ ಪೆಟ್ಟಿಗೆ ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆ ತರಬಲ್ಲದು. ಇವತ್ತೇ ನಿಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆಗೆ ಭೇಟಿ ಕೊಡಿ, ಜೇನು ಪೆಟ್ಟಿಗೆಗಳ ಬಗ್ಗೆ ವಿಚಾರಿಸಿ, ಸರ್ಕಾರದ ಸಬ್ಸಿಡಿಗಳ ಬಗ್ಗೆನೂ ಕೇಳಿ. ನೀವು ಅವರಿಗೆ ಒಂದು ಸಣ್ಣ ಮನೆಯನ್ನ ಕೊಡಿ, ಅವರು ನಿಮ್ಗೆ ಬಂಗಾರದಂತಹ ಬೆಳೆಯನ್ನ ವಾಪಸ್ ಕೊಡ್ತಾರೆ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ನಿಮ್ಮ ರೈತ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೆ ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ರೈತ ಬೆಳೆದ್ರೆ ದೇಶ ಬೆಳೆಯುತ್ತೆ.